ಬಾದಾಮಿಯಲ್ಲಿ ಆಕಸ್ಮಿಕ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸುಟ್ಟು ಕರಕಲಾದ ವುಡ್ ವರ್ಕ್ ಶಾಪ್ ಹಾಗೂ ಮೋಟಾರ್ ಗ್ಯಾರೇಜ್. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ನಗರದ ನಗರವನ್ನ ಪಕ್ಷದ ಪೋಸ್ಟ್ ಆಫೀಸ್ ಹಿಂದುಗಡೆ ಇರುವ ಕಾಳಿಕಾ ವುಡ್ ವರ್ಕ್ ಶಾಪ್ನಲ್ಲಿ ತಡರಾತ್ರಿ 1 ಗಂಟೆ ಸುಮಾರಿಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ತಗುಲಿದ ಬೆಂಕಿ ಇಡೀ ಕಾಳಿಕಾ ವುಡ್ ವರ್ಕ್ ಶಾಪ್ ತುಂಬಾ ಹರಡಿ ಪಕ್ಕದಲ್ಲಿ ಇರುವ ಸಲೀಂ ಗ್ಯಾರೇಜ್ ಹಾಗೂ ಸಂಗಮ್ ಗಾದಿ ವರ್ಕ್ ಶಾಪ್ ಸೇರಿ ತನ್ನ ಕೆನ್ನಾಲಿಗೆಯನ್ನ ಚಾಚಿ ಸುಟ್ಟು ಭಸ್ಮ ಮಾಡಿದೆ. ಕಾಳಿಕಾ ವುಡ್ ವರ್ಕ್ ಶಾಪಲ್ಲಿ 10 ಜನ ಕೆಲಸ ಮಾಡುತ್ತಿದ್ದು, ಸಾಗವಾನಿ ಕಟ್ಟಿಗೆ ಸೇರಿದಂತೆ ಹಲವರು ಬೆಳೆಬಾಳುವ ಕಟ್ಟಿಗೆಗಳು ಹಾಗೂ ದುಬಾರಿ ಕಟ್ಟಿಗೆ ಕೊರೆಯುವ ಕಟ್ಟಿಗೆ ಕೆಲಸ ಮಾಡುವ ಯಂತ್ರಗಳು ಸುಟ್ಟು ಭಸ್ಮವಾಗಿದ್ದು ದೃಶ್ಯದಲ್ಲಿ ಗಮನಿಸಬಹುದು. ಈ ಬಗ್ಗೆ ಕಾಳಿಕಾ ವುಡ್ ವರ್ಕ್ಸ್ನ ಮಾಲೀಕರಾದ ಸಂತೋಷ್ ವಿಠಲ್ ಬಡಿಗೇರ್ ಕಣ್ಣೀರು ತೆಗೆದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಬೆಲೆಬಾಳುವ ಕಟ್ಟಿಗೆ ಹಾಗೂ ಯಂತ್ರಗಳು ಸೇರಿದಂತೆ ಸುಮಾರು 1.5 ಕೋಟಿ ರೂಪಾಯಿಗಳು ದುಬಾರಿ ಯಂತ್ರಗಳು, ಬೆಲೆಬಾಳುವ ಸಾಗಾಣಿಕೆ ಕಟ್ಟಿಗೆ ಸೇರಿ ಆರ್ಥಿಕ ನಷ್ಟವಾಗಿದೆ ಎಂದು ತಿಳಿಸಿದ್ದಾರೆ. ಜೀವನೋಪಾಯಕ್ಕೆ ಇದನ್ನ ಸಾಲ ಮಾಡಿ ಹಾಕಿದ್ದ ವುಡ್ ವರ್ಕ್ ಶಾಪ್ ಸುಟ್ಟು ಕರಕಲಾಗಿದ್ದು ದಿಕ್ಕೇ ತಿಳಿದಂತಾಗಿದೆ ಎಂದು ಬಿಪಿ ನ್ಯೂಸ್ ಜೊತೆ ಮಾತನಾಡಿ ತಮ್ಮ ಅಳಲನ್ನ ತೋಡಿಕೊಂಡರು. ಕಾಳಿಕಾ ವುಡ್ ವರ್ಕ್ ಶಾಪ್ ಪಕ್ಕಕ್ಕೆ ಹತ್ತಿಕೊಂಡಿರುವ ಸಲೀಂ ದ್ವಿಚಕ್ರ ವಾಹನ ಗ್ಯಾರೇಜ್ಗೂ ಆವರಿಸಿಕೊಂಡ ಬೆಂಕಿ ಇಡೀ ಗ್ಯಾರೇಜ್ ಅನ್ನು ಸುಟ್ಟು ಭಸ್ಮ ಮಾಡಿದೆ. ಗ್ಯಾರೇಜ್ನಲ್ಲಿ ದ್ವಿಚಕ್ರ ವಾಹನಗಳು, ಬಿಡಿಭಾಗಗಳು, ಯಂತ್ರೋಪಕರಣಗಳು ಸೇರಿದಂತೆ ಸುಮಾರು 7 ರಿಂದ 8 ಲಕ್ಷ ರೂಪಾಯಿಗಳವರೆಗೂ ಹಾನಿಯಾಗಿದೆ ಎಂದು ಗ್ಯಾರೇಜ್ ಮಾಲೀಕ ಸಲೀಂ ತಮ್ಮ ಆಕ್ರಂದನವನ್ನ ಬೇಬಿ ನ್ಯೂಸ್ ಜೊತೆ ತೋಡಿಕೊಂಡಿದ್ದಾರೆ. ಜೀವನೋಪಾಯಕ್ಕೆ ಇದ್ದ ಗ್ಯಾರೇಜು ಸುಟ್ಟು ಕರಕಲಾಗಿದೆ. ಮುಂದೆ ಜೀವನ ಹೇಗೆ ಎಂದು ತಮ್ಮ ಅಳಲನ್ನ ಸರ್ಕಾರಕ್ಕೆ, ಜನಪ್ರತಿನಿಧಿಗಳಿಗೆ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ದೊಡ್ಡ ದುರ್ಘಟನೆ ಬಾದಾಮಿ ನಗರದಲ್ಲಿ ನಡೆದಿದೆ. 2 ಕುಟುಂಬಗಳು ತಮ್ಮ ಕೆಲಸವನ್ನೇ ನೆಚ್ಚಿಕೊಂಡು ಜೀವನ ನಡೆಸುತ್ತಿದ್ದವು. ಈಗ ದಿಕ್ಕೆ ತೋಚದಂತೆ ಸ್ಥಿತಿಯಲ್ಲಿವೆ. ಈ ಘಟನೆಯಿಂದ ಕುಸಿದು ಹೋಗಿದ್ದಾರೆ ಎನ್ನಬಹುದು. ಸರ್ಕಾರ ಕೂಡಲೇ ಸಂಬಂಧಪಟ್ಟ ಇಲಾಖೆಗೆ ನಿರ್ದೇಶನ ಮಾಡಿ ಆಗಿರುವ ನಷ್ಟ ಭರಿಸಿದರೆ ಆ ಕುಟುಂಬಗಳು ಜೀವನ ನಡೆಸಲು ದಾರಿ ಮಾಡಿಕೊಟ್ಟಂತಾಗುತ್ತದೆ ಎಂದು ಬಿಬಿ ನ್ಯೂಸ್ ವಾಹಿನಿಯ ಕಳಕಳಿಯಾಗಿದೆ. ರಾತ್ರಿ 1 ಗಂಟೆ ಆಮೇಲೆ ಸುಮಾರು 1 ಕೋಟಿ 20 ಲಕ್ಷ ಅಷ್ಟು ಸಾಮಾನುಗಳು ಮಿಷನ್ಗಳು, ಆಮೇಲೆ ಪೆಟ್ಟಿಗೆಯನ್ನು ದಾಂಡೇಲಿ ಪೆಟ್ಟಿಗೆ, ಪೆಟ್ಟಿಗೆ ಮತ್ತೆ ಮಷಿನ್ನು ಅದಕ್ಕೆ ಇದು ತೊಂದರೆ ಆಗಿದೆ. ಎಲ್ಲ ಮಿಷನ್ಗಳು 1 ಕೋಟಿ ಬೆಲೆ ಬಾಳುವಂತ ಕಟ್ಟಿಗೆ ಇತ್ತು. ಸಾಗವಾನಿ ಮುಂತಾದ ಕಟ್ಟಿಗೆಗಳು, ಸಾಗವಾನಿ ಕಟ್ಟಿಗೆ ಜಾಸ್ತಿ. ಎಲ್ಲ ಮಿಷನ್ಗಳು ಸುಟ್ಟೋಗಿದೆ. ಈ ಮೂಲಕ, ಮಾಧ್ಯಮದ ಮೂಲಕ ತಾವು ಏನು ಆಗ್ರಹ ಪಡಿಸ್ತೀರಿ? ಈಗ ಆಗಿರ್ತಕ್ಕಂತ ದೊಡ್ಡ ಮಟ್ಟದ ಒಂದು ಲಾಸ್ ಇದು, ತಮಗೆ ಜೀವನೋಪಾಯಕ್ಕಿರ್ತಕ್ಕಂತ ಒಂದು ಮಾರ್ಗ ಇದೆ. ಅಂದ್ರೆ ಇದ್ರ ಮೇಲೆ ತಮ್ಮ ಜೀವನ ಅವಲಂಬನೆ ಆಗಿತ್ತಾ? ಇದೇ ಜೀವನೋಪಾಯ ಆಗಿದೆ. ಈಗ ಈ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತೆ ಸರ್ಕಾರಕ್ಕೆ ಈ ಮೂಲಕ ತಾವೇನು ಆಗ್ರಹ ಪಡಿಸ್ತೀರಿ ಅಂತ? ಸಹಾಯವನ್ನು ಮಾಡಿ, ಆರ್ಥಿಕವಾಗಿ ತಮಗೆ ಆಗಿರ್ತಕ್ಕಂಥ ತೊಂದರೆಗೆ ಸಹಾಯ ಮಾಡ್ಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ರಿ. ಇದುವರೆಗೆ ಯಾವ್ದಾದ್ರು ಅಧಿಕಾರಿಗಳು ಏನಾದ್ರು ಪರಿಶೀಲನೆ ಮಾಡಕ್ ಬಂದಿದ್ರ? ತಹಶೀಲ್ದಾರ್, ಚೀಫ್ ಆಫೀಸರ್ ಬಂದಿದ್ರು, ಎಲ್ಲ ಗಣ್ಯ ವ್ಯಕ್ತಿಗಳು ಬಂದಿದ್ರು. ಹೆಸರು ಸಲೀಂ ಬಾಗೋಲ್ ಅಂತ ಹೇಳಿ, ಸಲೀಂ ಆಟೋ ಸರ್ವಿಸ್ ಸೆಂಟರ್ ಮಾಲೀಕ ಸರ್. ಇದು ರಾತ್ರಿ ಸುಮಾರು 1-1:30 ಹೊತ್ತಿಗೆ ಇದು ಬೆಂಕಿ ಕಾಡ್ಕೊಂಡು ಸರ್. ಸ್ಥಳೀಯರು ನಮಗೆ ಗಮನಕ್ಕೆ ತಂದ ನಂತರ ನಾವು ಅದನ್ನು ಬಂದು ನೋಡಿದ್ರೆ ಅಗ್ನಿಶಾಮಕ ದಳದವರು, ಆಮೇಲೆ ಪೊಲೀಸ್ ಸಿಬ್ಬಂದಿ ವರ್ಗದವರು, ಸೇವೆ ಸಿಬ್ಬಂದಿ ವರ್ಗದವರು ಬಂದು ಅದನ್ನು ಎಲ್ಲ ಬೆಂಕಿ ನಿಯಂತ್ರಿಸುವಂಥ ಕಾರ್ಯಕ್ರಮ ಅವರು ಚಾಲು ಮಾಡಿದ್ರು ಸರ್. ಇದು ಸುಮಾರು 1:30ರಿಂದ ಬೆಳಗ್ಗೆ ಮುಂದೆ 5:30 ತನಕ ಇದು ಸತತವಾಗಿ ನಡೀತು ಸರ್. ಅದು ಆನಂತರ ಬೆಂಕಿ ಒಂದು ಹತೋಟಿಗೆ ಬಂದ ನಂತರ ನಾವು ನಮ್ಮ ಗಮನಕ್ಕೆ ಬಂದ ಕಾರಣ ನಮ್ಮ ಮೋಟರ್ ಸೈಕಲ್ ಗ್ಯಾರೇಜ್ ಒಳಗೆ ಸುಮಾರು ಒಂದು 7 ಮೋಟರ್ ಸೈಕಲ್ ಹಾನಿಯಾಗಿದೆ ಸರ್, ಸುಟ್ಟು. ಆನಂತರ ನಾನು ಸುಮಾರು ಒಂದು 7 ರಿಂದ 8 ಲಕ್ಷ ರೂಪಾಯಿ ಮಾಲ್ ನುಕ್ಸಾಗಿದೆ ಸರ್ ಗ್ಯಾರೇಜ್ ಅಲ್ಲಿ. ಗ್ಯಾರೇಜ್ನಾಗ ಸರ್. ಅಂದ್ರೆ ಇದು ಆಕಸ್ಮಿಕವಾದಂತ ವಿದ್ಯುತ್ ಶಾರ್ಟ್ ಯಾವ ತರ? ಇದು ಆಕಸ್ಮಿಕವಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿದ್ದ ಕಾರಣ ಆಗಿರ್ಬೋದು ಸರ್. ಈ ಮೂಲಕ, ಮಾಧ್ಯಮದ ಮೂಲಕ ತಾವೇನು ಏನು ಜೀವನೋಪಾಯಕ್ಕೆ ಇದೇ ಒಂದೇ ಮಾರ್ಗನ ಅಥವಾ ಏನಾದ್ರು ಈ ಒಂದು ಉದ್ಯೋಗ ಬಿಟ್ಟರೆ ಯಾವುದೂ ಉದ್ಯೋಗ ಇಲ್ಲ ಸರ್. ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ, ಇಲ್ಲಿನ ಜನಪ್ರತಿನಿಧಿಗಳಿಗೆ ಏನು ಆಗ್ರಹ ಪಡಿಸ್ತೀರಿ ಮಾಧ್ಯಮದ ಮೂಲಕ ಅಂತ? ಸರ್, ಈ ಮಾಧ್ಯಮದ ಮೂಲಕ ನಾನು ಜನಪ್ರತಿನಿಧಿಗೆ ಕೇಳೋದು ಏನಪ್ಪಾ ಅಂತಂದ್ರೆ, ನನ್ನ ಜೀವನೋಪಾಯದ ಇದು
ಆಧಾರಕ್ಕೆ ಇದು ಒಂದೇ ಇರೋದು ಸರ್. ಆ ಕಾರಣ ಇದ್ರಾಗ ತಾವು ಆರ್ಥಿಕವಾಗಿ ಸಹಾಯ ಆರ್ಥಿಕವಾಗಿ ಮಾಡ್ಬೇಕು ಸಹಾಯ ಎಷ್ಟು ಮಾಡ್ಬೋದು ಅದನ್ನ ಒಂದು ಸಹಾಯ ಮಾಡ್ಬೇಕಂತ ಕೇಳ್ತಾ ಇದ್ದೀನಿ. ಬ್ಯೂರೋ ರಿಪೋರ್ಟ್ ರಾಜೇಶ್ ಎಸ್ ದೇಸಾಯಿ, ಭಾರತ ವೈಭವ ನ್ಯೂಸ್, ಬಾಗಲಕೋಟೆ. Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News Channel, and BV Fast Web News from all the talukas of Karnataka. If interested, send your resume to 9482633333.